ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಸಂಕೇತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಕೇತ್ ಸರ್, ನಮಸ್ಕಾರ. ನಮಸ್ಕಾರ. ಈಗ CWMA ಎಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ಮೃದು ಧೋರಣೆ ತೋರ್ತಾ ಇದೆ ಸರ್, ಮತ್ತೊಂದು ಕಡೆಯಲ್ಲಿ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೋರಾಟಗಳು ತೀವ್ರವಾಗ್ತಾ ಇದೆ ಸರ್. ಏನು ಸಲಹೆ ಕೊಡ್ಬೋದು ರಾಜ್ಯ ಸರ್ಕಾರಕ್ಕೆ? ಯಾವ ರೀತಿ ಮುಂದುವರಿಬಹುದು ರಾಜ್ಯ ಸರ್ಕಾರ? ವಾಸ್ತವಾಂಶ ಅಂತಂದ್ರೆ ಈಗ ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ಜಲಾಶಯಗಳ ಮಟ್ಟ ಕನಿಷ್ಠ ಮಟ್ಟಕ್ಕೆ ಶೇಖರಣೆ ಆಗಿದೆ ನೀರಿನ ಮಟ್ಟ. ಈಗ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕನಿಷ್ಠ ಮಟ್ಟದಲ್ಲಿದ್ದಾಗ ಮುಂಗಾರು ವೈಫಲ್ಯದಿಂದ ಯಾವುದೇ ಹೆಚ್ಚು ನೀರು ಲಭ್ಯವಿಲ್ಲ ಅಂತ ಅನ್ನೋದು ಇದು ಖಾತ್ರಿ ಆದಾಗ, ಅದು ವಾಸ್ತವಾಂಶ ಇದ್ದಾಗ, ಮತ್ತೆ ಈಗ ಶೇಖರಣೆ ಆಗಿರೋ ಪ್ರಮಾಣ ಎಲ್ಲಿಗಿದೆ ಅಂದ್ರೆ ಈಗ ಡೆಡ್ ಸ್ಟೋರೇಜ್ಗಿಂತ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಜಾಸ್ತಿ ಇರೋದ್ರಿಂದ ಇದು ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡುಗಡೆ ಮಾಡೋದು ಅಥವಾ ಅದಕ್ಕೆ ಒತ್ತಾಯಿಸೋದು ಮೇಲ್ಭಾಗದ ಕಾವೇರಿ ಕೊಳ್ಳದ ಕೃಷಿ ಬೆಳೆಗಳು ಮತ್ತು ಅಂತರ್ಜಲದ ಮಟ್ಟದ ಮೇಲೆ ತೀವ್ರವಾಗಿ ಪರಿಣಾಮ ಬೀರ್ತದೆ. ಸೈಂಟಿಫಿಕ್ ನಾನು ಹೇಳ್ತಾ ಇರೋದು, ಹಾಗೂ ಇದು ಲಾಜಿಕಲ್ ಥಿಂಕಿಂಗ್ ಇದು ನಾನು ಹೇಳ್ತಾ ಇರೋದು. ಇದು ಒಂದು. ಮತ್ತೆ ಎರಡನೇದ್ದು, ಈ ಸಂಕಷ್ಟದ ಈಗ ಡಿಸ್ಟ್ರೆಸ್ ಶೇರಿಂಗ್ ಅಂತ ನಾವು ಹೇಳ್ತೀವಿ. ಆ ಸೂತ್ರ ಇದು, ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಅಂತಂದ್ರೆ, ಈಗ ನೋಡಿ, ನೀರು ಜಲಾಶಯಗಳಲ್ಲಿ ಈಗ ಬರಗಾಲದಲ್ಲಿ ಇರೋದ್ರಿಂದ ಅಥವಾ ಈ ಮುಂಗಾರು ವೈಫಲ್ಯದಿಂದಾಗಿ ಒಳಹರಿವು ಕಡಿಮೆ ಇದೆ, ಇನ್ಫ್ಲೋ ಕಡಿಮೆ ಇದೆ. ಐತಿಹಾಸಿಕ ಸರಾಸರಿಗಿಂತ ಶೇಕಡಾವಾರು ಸಾಕಷ್ಟು ತೀವ್ರ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆಧಾರಗಳಿದ್ದಾವೆ, ಮಾಹಿತಿ ಇದೆ, ಎಲ್ಲವೂ ಲಭ್ಯ. ಇವೆಲ್ಲ ಅಂಶಗಳು ಇದ್ದಾಗ ಈ ಆದೇಶ ಏನಿದೆ, CWRC ಆದೇಶ ಏನಿದೆ, ವಾಸ್ತವಿಕ ಅಂಶಗಳು ಅಥವಾ ಅದಕ್ಕೆ ಡಾಟಾ ಏನಿದೆ, ಒಳಹರಿವಿನ ಕೊರತೆ ಇದೆ ಅಂತ ನಾವೇನು ಹೇಳ್ತಾ ಇದೀವಿ, ಅವ್ನು ಯಾವ್ದನ್ನು ಪರಿಗಣಿಸಿ ಆದೇಶ ಮಾಡಿದಂತಿಲ್ಲ ಅಥವಾ ನೀರು ಬಿಡುಗಡೆ ಮಾಡುವ ಪ್ರಮಾಣವನ್ನು ಕಡಿತಗೊಳಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ, ಸಾಕ್ಷಿಗಳಿದ್ದಾವೆ, ಅದಕ್ಕೆ ಡಾಟಾ ಇದೆ. ಇವೆಲ್ಲವನ್ನು ಅದ್ರ ಮುಂದೆ ಇಡಬೇಕಾಗುತ್ತೆ. ಸಂಕೇತ್ ಅವರೇ, ಈಗ ಇನ್ನೊಂದು ಒಂದ್ ಮಾತು ಹೇಳ್ಬಿಡ್ತೇನೆ ಇದ್ರಲ್ಲಿ. ಹೈಡ್ರೋಲಾಜಿಕಲ್ ಫಾರ್ಮುಲಾ ಅಂತ ಹೇಳ್ತೇವೆ, ಹೈಡ್ರೋಲಾಜಿಕಲ್ ರಿಯಾಲಿಟಿ. ಆ ಡಿಸ್ಟ್ರೆಸ್ ಫಾರ್ಮುಲಾದಲ್ಲಿ ಈ ಮಳೆ ಕೊರತೆ ಇರುವ ಅಥವಾ ಬರಗಾಲದ ಸಂಕಷ್ಟದ ವರ್ಷಗಳಲ್ಲಿ ಸಾಮಾನ್ಯ ವರ್ಷಗಳ ರೀತಿಯ ಪ್ರಮಾಣದಲ್ಲಿ ನೀರು ಹಂಚಿಕೆ ಮಾಡಕ್ ಸಾಧ್ಯವಿಲ್ಲ. ದಟ್ ಇಸ್ ಕಾಲ್ಡ್ ಡಿಸ್ಟ್ರೆಸ್ ವಾಟರ್ ಶೇರಿಂಗ್ ಫಾರ್ಮುಲಾ. ಆ ಫಾರ್ಮುಲಾದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಪ್ರತಿ ವರ್ಷದಕ್ಕಿಂತ ಈಗ ಎಷ್ಟು ಮಳೆ ಕಡಿಮೆ ಪ್ರಮಾಣ ಇದೆ, ಅದರಲ್ಲಿ ಡೆಡ್ ಸ್ಟಾಕ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಎಷ್ಟನ್ನ ನಾವು ಕುಡಿಯೋದಕ್ಕೆ ಬಳಸಬಹುದು ಅನ್ನೋದು ಮತ್ತೊಂದು. ಮತ್ತೆ ಇನ್ನೊಂದು ಫಾರ್ಮುಲಾ ಬರುತ್ತೆ ಅಲ್ಲಿ, ಕುಡಿಯೋ ನೀರಿನ ಅಗತ್ಯತೆ, ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತಿದೆ. ಈಗ ನೋಡಿ, ರಾಷ್ಟ್ರೀಯ ಜಲ ನೀತಿ ಅಂದ್ರೆ ವಾಟರ್ ಪಾಲಿಸಿ ಅಂತ ಏನಿದೆ, ನ್ಯಾಷನಲ್ ವಾಟರ್ ಪಾಲಿಸಿ ಅಥವಾ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಪ್ರತಿಯೊಬ್ಬರಿಗೂ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಏನಿರ್ತೀವಿ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅದರಲ್ಲಿ ಕುಡಿಯೋ ನೀರಿಗೆನೆ ಪ್ರಥಮ ಆದ್ಯತೆ ಇದೆ. ಅದು ಕುಡಿ ನೀರಿಗೆ ಅಲ್ಲಗಳೆಯೋ ಹಾಗೇನೆ ಇಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ರೆ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಅಂದ್ರೆ KRS ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ಈ ನೀರು ಏನಿದೆ ಇಲ್ಲ, ಇದು ಬೆಂಗಳೂರು, ಮೈಸೂರು ಮತ್ತು ಇನ್ನಿತರ ನಗರಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಪೂರೈಕೆಗೂ ಸಾಕಾಗೋದಿಲ್ಲ. ಹಾಗಾಗಿ ಕೃಷಿ ಮತ್ತು ಇತರ ಉದ್ದೇಶಗಳಿಗಾಗಿ ನೀರು ಹರಿಸಿದ್ರೆ, ತಮಿಳುನಾಡಿಗೆ ಹರಿಸಿದ್ರೆ ಸಾಕಷ್ಟು ಕುಡಿಯುವ ನೀರಿನ ಅಭಾವ ಉಂಟಾಗದೆ ಜನರಿಗೆ ಬದುಕೋ ಹಕ್ಕುಗಳಿಗೆ ತೊಂದರೆ ಕೊಟ್ಟಂಗಾಗ್ತದೆ ಅಥವಾ ಮೊಟಕುಗೊಳಿಸಿದಂಗಾಗ್ತದೆ. ಈ ಎಲ್ಲಾ ವಿಚಾರಗಳನ್ನು ಗಮನ ಹರಿಸಿ ಈ ನಿಟ್ಟಿನಲ್ಲಿ ಅಪೀಲನ್ನು ಸಲ್ಲಿಸಬಹುದು. ತಮಿಳುನಾಡು ಈಗ ತಮಿಳುನಾಡು ಏನಿದೆ, ಅದು ವಾಸ್ತವಿಕ ಅಗತ್ಯತೆಯ ತಪ್ಪು ಮಾಹಿತಿ ಕೊಟ್ಟಿದೆ. ಅಂದ್ರೆ ಅಗತ್ಯತೆ ಇದೆ ಅಂತ ಏನ್ ಕೊಟ್ಟಿದೆ ಅಥವಾ ವಾಸ್ತವಾಂಶದ ಬಗ್ಗೆ ಅದ್ರ ಏನ್ ಮಾಹಿತಿ ಕೊಟ್ಟಿದೆ ಅಂತ ನಾವೇನ್ ಹೇಳ್ತೀವಿ, ಅಥವಾ ಈ CWMA ಕನ್ಸಿಡರ್ ಮಾಡಿದೆ ಅದಕ್ಕೆ ಅಗತ್ಯತೆ ಇದೆ, ಎಲೆಕ್ಟ್ರಿಸಿಟಿ ಇದೆ ತಮಿಳುನಾಡಿಗೆ ಏನ್ ಕೊಟ್ಟಿದೆ ಇಲ್ಲ, ದಟ್ ಇಸ್ ಫಾರ್ ಅವೇ ಫ್ರಮ್ ರಿಯಾಲಿಟಿ, ಆಕ್ಚುಯಲ್ ರಿಯಾಲಿಟಿ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಕಾವೇರಿಯ ಕೆಳಭಾಗದಲ್ಲಿ ಬಿದ್ದ ಮಳೆ ಸ್ಥಳೀಯ ಒಳಹರಿವು ಮತ್ತು ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿರುವ ಪ್ರಸ್ತುತ ನೀರಿನ ಶೇಖರಣೆಯನ್ನು ಸಮಿತಿಯು ಸರಿಯಾಗಿ ಯಾವತ್ತೂ ಪರಿಗಣನೆ ಮಾಡಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಈ ಕೆಳಭಾಗದ ಹಂತವನ್ನು ನೀವು ಪರಿಶೀಲನೆ ಮಾಡಿದ್ರೆ ಅಲ್ಲಿ ಜಾಸ್ತಿ ಮಳೆ ಆಗಿದೆ, ಈ ಮೇಲ್ಭಾಗದಲ್ಲಿ ಮಾಡಿದ್ರೆ ಇಲ್ಲ. ಹಾಗಾಗಿ ಈ ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿರುವ ಪ್ರಸ್ತುತ ನೀರಿನ ಶೇಖರಣೆ ಏನಿದೆ ಅದನ್ನ ಮತ್ತು KRS ನಲ್ಲಿ ಇರುವಂತ ಪ್ರಮಾಣವನ್ನು ನೀವು ಕಂಪೇರ್ ಮಾಡಿದ್ರೆ ಆ ನೈಜಾಂಶ ಏನಿದೆ ಅಲ್ಲ, ಅದನ್ನ ಈ ಸಮಿತಿ ಸರಿಯಾಗಿ ಪರಿಗಣನೆ ತೆಗೆದುಕೊಂಡಿಲ್ಲ. ಹಾಗಾಗಿ ತಮಿಳುನಾಡಿನಲ್ಲಿ ನೀರಿನ ಶೇಖರಣೆ ಆಗಿಲ್ಲ ಅನ್ನೋದಾಗ್ಲಿ, ಮೆಟ್ಟೂರಿನಲ್ಲಿ, ಅಥವಾ ಅದು ಸತ್ಯಕ್ಕೆ
ಸತ್ಯಕ್ಕೆ ದೂರವಾಗಿರುವಂತ ಮಾಹಿತಿ ಅಥವಾ ಸುಳ್ಳು ಮಾಹಿತಿ ಅಥವಾ ತಪ್ಪು ಮಾಹಿತಿ ಅದನ್ನ ಸರಿಯಾಗಿ ತರ್ಕಕ್ಕೆ ಒಳಪಡಿಸಿಲ್ಲ ಸಮಿತಿ ಅಂತ ನನ್ನ ಅಭಿಪ್ರಾಯ. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ನೈಜತೆಯ ಅಥವಾ ನೈಜ ಪರಿಸ್ಥಿತಿಯ ಸಮರ್ಪಕವಾಗಿ ಅದನ್ನ ಅರ್ಥ ಮಾಡಿಸುವಂತ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕಿದೆ. CWRC ಎದುರುಗಡೆ ಈ ವಿಚಾರಗಳನ್ನು ಸಂಪೂರ್ಣವಾಗಿ ಕನ್ವಿನ್ಸ್ ಮಾಡಿದಲ್ಲಿ, ಮನವರಿಕೆ ಮಾಡಿದಲ್ಲಿ, ವಾಸ್ತವಾಂಶ ಮುಂದೆ ತೆರೆದಿಟ್ಟಲ್ಲಿ ರಾಜ್ಯಕ್ಕೆ ನ್ಯಾಯ ಸಿಗುವ ಲಕ್ಷಣಗಳು ಜಾಸ್ತಿ ಇದಾವೆ ಅಂತ ನನ್ನ ಅಭಿಪ್ರಾಯ. ಸಂಕೇತ್ ಅವರೇ, ಬಹುಶಃ ನಾಳೆಯ CWMA ಅಂದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ತಮಿಳುನಾಡಿಗೆ ನೀರು ಹರಿಬಿಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಮತ್ತು ಇಲ್ಲಿರುವಂತಹ ಒಂದು ಡೆಡ್ ಸ್ಟೋರೇಜ್ ಹಂತ ತಲುಪಿರುವಂತಹ ಜಲಾಶಯಗಳ ನೀರಿನ ಮಟ್ಟ ಇದೆಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಟ್ರೆ ಒಂದು ಆಶಾದಾಯ ಬೆಳವಣಿಗೆ ಏನಾದರೂ ನಿರೀಕ್ಷೆ ಮಾಡಬಹುದಾ? ಮತ್ತೆ ತಮಿಳುನಾಡಿಗೆ ಇಂತಿಷ್ಟು ಪ್ರಮಾಣದಲ್ಲಿ ನೀರು ಹರಿಸಿ ಅಂತ ಹೇಳ್ತಾ ಇರೋದ್ರಿಂದ CWRC ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿಸಿ ಅಂತ ಹೇಳ್ಬೋದು, ಅಥವಾ ನೀರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕುಡಿಯೋದಕ್ಕೆ ನೀರು ಬೇಕು ಅಂತಂದಾಗ ಹರಿಬಿಡ್ಲೇಬೇಕು ತಮಿಳುನಾಡಿಗೆ ಅನ್ನುವಂಥ ಅಗತ್ಯ ಏನೂ ಇಲ್ಲ. ಸೊ ಆ ರೀತಿಯ ಒಂದು ನಿರೀಕ್ಷೆ ಏನಾದರೂ ನಾವು ಇಟ್ಕೊಳ್ಬಹುದಾ ಅಂತ ನಾಳಿನ ಮೀಟಿಂಗ್ನಲ್ಲಿ? ನೋಡಿ, ತಮಿಳುನಾಡು ಅಲ್ಲಿ ಮಳೆ ಪ್ರಮಾಣ ನೋಡ್ತಾ ಹೋದ್ರೆ ಅಥವಾ ಈ ಕಾವೇರಿ ಅಥವಾ ಈಗ ನಾವು ತಮಿಳುನಾಡಿಗೆ ಬಿಡ್ಬೇಕಾಗಿರುವಂತ ನೀರು KRS ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಮತ್ತೆ ಇನ್ನಿತರ ಏನ್ ಹೇಳ್ತೀವಲ್ಲ, ಇಲ್ಲಿ ಮಳೆ ಪ್ರಮಾಣ ಮತ್ತು ಅಲ್ಲಿ ಮಳೆ ಪ್ರಮಾಣ ನಾವು ವಿಚಾರ ಮಾಡಿದ್ರೆ ಇಲ್ಲಿ ಒಳಹರಿವಿನೇ ಕಮ್ಮಿ ಇದೆ, ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಇದು ಒಂದು. ಆ ನಂತರ ಇಲ್ಲಿ ಕುಡಿಯೋ ನೀರಿನ ಅಗತ್ಯತೆ ತುಂಬಾ ಇದೆ, ಅದಕ್ಕಾಗಿನೇ ಜಾಸ್ತಿ ಅದಕ್ಕೆ ಬಳಕೆ ಆಗ್ತಾ ಇರೋದು. ಇದರಲ್ಲಿ ಎರಡು ಬಗೆಯ ಒಪಿನಿಯನ್ಗಳೇ ಇಲ್ಲ, ಅಭಿಪ್ರಾಯಗಳೇ ಇಲ್ಲ. ಎಂಟೈರ್ ಬೆಂಗಳೂರು ಸಿಟಿ ಈಗ ಕಾವೇರಿ ಮೇಲೆ ಅವಲಂಬನೆ ಆಗಿದೆ, ಮೈಸೂರು ಸಿಟಿ ಕಾವೇರಿ ಮೇಲೆ ಅವಲಂಬನೆ ಆಗಿದೆ. ಹಾಗಾಗಿ ಕುಡಿಯುವ ನೀರಿಗೆನೆ ಇದು ಸಾಕಾಗುದಿಲ್ಲ, ಅಥವಾ ಅದರ ಪ್ರಮಾಣ ಈಗ ಇದ್ದ ಪ್ರಮಾಣ ಸಾಕಾಗುದಿಲ್ಲ, ಯಾಕಂದ್ರೆ ಡೆಡ್ ಸ್ಟೋರೇಜ್ ಬೇರೆ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಮನಗಂಡಲ್ಲಿ ಅಥವಾ ಮನವರಿಕೆ ಮಾಡಿಕೊಂಡಲ್ಲಿ ಈ ತಮಿಳುನಾಡಿಗೆ ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗೋದಲ್ಲ, ಅದು ಸಿಗದೇ ಇರುವಂತ ಸಾಧ್ಯತೆಗಳು ಇವೆ. ಅದನ್ನ ಈ ವಾಸ್ತವಾಂಶಗಳನ್ನ ಸಂಪೂರ್ಣ ಅಂಕಿಅಂಶಗಳ ಜೊತೆಗೆ ಸಮರ್ಪಕವಾದ ಸಾಕ್ಷಿಗಳ ಜೊತೆಗೆ ಅದನ್ನ ಒದಗಿಸಿದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ನ್ಯಾಯ ಸಿಗುವ ಸಾಧ್ಯತೆಗಳಿದಾವೆ ಅಂತ ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು. ಧನ್ಯವಾದ ಸಂಕೇತ್ ಅಣ್ಣಗಿಯವರೇ. ನಮಸ್ತೆ.